ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂಡ್ ನಾನು ಚೈತ್ರ. ಇವತ್ತು ಗುರುವಾರ ನಮ್ಮ ಮನೆಯಲ್ಲಿ ಇವತ್ತು ತೊಡಕ್ ಮಾಡ್ತಾ ಇದ್ದೀವಿ. ಗಣೇಶ ಹಬ್ಬದ ತನಕ ನಾವು ನಾನ್ ವೆಜ್ ತಿಂದಿರಲಿಲ್ಲ, ಯಾಕಂದರೆ ಶ್ರಾವಣ ಇತ್ತು. ಶ್ರಾವಣ ಮುಗಿದ ಮೇಲೆ ಕೂಡ ಗಣೇಶ ಹಬ್ಬ ಆಗೋ ತನಕ ನಾವು ತಿನ್ನೋದಿಲ್ಲ. ಸೊ ಗಣೇಶ ಹಬ್ಬ ಆಯಿತು, ಮಾರನೇ ದಿನ ಭಾನುವಾರ ಕರೆಕ್ಟಾಗಿ ಬಂದಿತ್ತು. ಆದರೆ ನಮ್ಮ ಮನೆಯಲ್ಲಿ ಗೌರಿ ಹಬ್ಬನ ಗಣೇಶ ಹಬ್ಬ ಆಗಿದ್ದು 3ನೇ ದಿನಕ್ಕೆ ಮಾಡೋದು. ಸೊ ಗೌರಿನ ಕರೆಸ್ಕೊಂಡು ಗಣೇಶ ಹೋಗಿದ್ದು 3ನೇ ದಿನಕ್ಕೆ 3 ದಿನ ಇಟ್ಟು ಪೂಜೆ ಮಾಡಿ 3ನೇ ದಿನಕ್ಕೆ ನಾವು ಮತ್ತೆ ಗೌರಿನ ಕಳಿಸೋದು. ಸೊ ಈ ಥರ ಇದೆ ನಮ್ಮ ಮನೆಯಲ್ಲಿ. ಹಾಗಾಗಿ ಬುಧವಾರದ ತನಕ ನಾವು ನಾನ್ ವೆಜ್ ಮಾಡಿರಲಿಲ್ಲ. ಇವತ್ತು ಗುರುವಾರ, ಇವತ್ತು ಮಾಡಿದ್ದೀನಿ. ಇವತ್ತು ಆ್ಯಕ್ಚುಲಿ ರಾಜೇಶ್ ಆಫೀಸ್ಗೆ ಹೋಗಿದ್ರು. ಸೊ ಅವರು ಮಧ್ಯಾಹ್ನ ಬಂದಮೇಲೆ ಊಟ ಮಾಡೋದಿಲ್ಲ. ಅದಕ್ಕೆ ಏನು ಅಂದ್ಕೊಂಡೆ, ರಾತ್ರಿಗೆ ಮಾಡುವಂತೆ ಅಂತ ಅವ್ರು ಹೇಳಿದ್ರು. ನಾನು ಸರಿ, ಹೇಗಿದ್ರು ಬರ್ತಿರಲ್ಲ, ಮಧ್ಯಾಹ್ನಕ್ಕೆ ನಾವು ಊಟ ಮಾಡಿರ್ತೀವಿ, ನಾನು ಮತ್ತು ಸಾನು ಮಾತ್ರನೇ ಊಟ ಮಾಡಬೇಕು. ಸರಿ, ಏನಾದರೂ ಮೊಸರನ್ನ ಮಾಡ್ಕೊಳ್ತೀನಿ, ಇನ್ನೇನು ಸ್ಪೆಷಲ್ ಮಾಡೋದಕ್ಕೆ ಹೋಗೋದಿಲ್ಲ, ರಾತ್ರಿಗೆ ಮಾಡೋಣ ಅಂತ ಅಂದ್ಕೊಂಡು. ಬಟ್ ಅವರು ಬರಬೇಕಾದ್ರೆ ತಂದ್ರಲ್ವಾ, ಬೇಗನೆ ಬಂದಿದ್ರು. ನಾನು ಕೂಡ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೆ. ಹಾಗಾಗಿ ಈಗಲೇ ಮಾಡಿಬಿಟ್ಟಿದ್ದೀನಿ. ಗೊಜ್ಜು ಮಾಡಿದ್ದೀನಿ, ಗ್ರೀನ್ ಗ್ರೇವಿ. ಎಲ್ಲರಿಗೂ ತುಂಬಾ ಇಷ್ಟ ನಮ್ಮ ಮನೇಲದು. ಅದಕ್ಕೆ ಅದನ್ನು ಮಾಡಿದ್ದೀನಿ. ಫಸ್ಟ್ ತೊಡೋಕೆ ಇಷ್ಟು ದಿನ ಆದಮೇಲೆ ಫಸ್ಟ್ ಡಿಶ್. ಅದರ ಜೊತೆ ಸಾನುಗೆ ಫೇವ್ರೇಟ್ ಒಂದು ಡಿಶ್ ಮಾಡಬೇಕಂತೆ. ಆ್ಯಕ್ಚುಲಿ 2-3 ದಿನದ ಹಿಂದೆನೇ ಕೇಳಿದ್ದೆ, ಇಬ್ಬರಿಗೂ ಕೇಳಿದ್ದೆ. ಶ್ರಾವಣ ಮುಗೀತಲ್ಲ, ಇದನ್ನು ಈಗ ಹೇಗೆ, ಯಾವ ಡಿಶ್ಶಿಂದ ಶುರು ಮಾಡ್ತೀರಾ ಅಂತ ಕೇಳ್ಬಿಟ್ಟು. ಸೊ ರಾಜೇಶ್ ಒಂದು ಹೇಳಿದ್ರು, ಅವ್ರೇನು ಪರ್ಟಿಕ್ಯುಲರ್ ಆಗಿ ಅದು ಇದು ಅಂತೇನು ಹೇಳೋದಿಲ್ಲ, ಏನಾದರೂ ನಡೆಯುತ್ತೆ ಅಂತ ಹೇಳಿದ್ರು. ನಮ್ಮ ಸಾನು ಅವ್ರಿಗೆ KFC ಚಿಕನ್ ನೆನಪಾಗುತ್ತೆ ಅವಾಗವಾಗ. ಅದಕ್ಕೆ KFC ಚಿಕನ್ ಮಾಡಬೇಕು ಅಂದ್ಲು. ಅದಕ್ಕೆ ರಾಜೇಶ್ ಇಲ್ಲ, ಪರ್ಟಿಕ್ಯುಲರ್ ಆಗಿ ಏನಾದರೂ ಹೇಳಿ ಅಂದಾಗ, ಹೇಗಿದ್ರು ಫ್ರೈಡ್ ಐಟಮಲ್ಲಿ KFC ಚಿಕನ್ ಮಾಡ್ತೀಯಾ? KFC ಚಿಕನ್ ಅಂದರೆ ಹೊರಗಡೆ ಸಿಗುತ್ತಲ್ಲ, ಆ ಥರದ್ದು ನಾವು ರೆಪ್ಲಿಕೇಟ್ ಮಾಡಿರೋದು ಕದಮ್ಸ್ ಫ್ರೈಡ್ ಚಿಕನ್ ಅಂತ. ಸೊ ಇದನ್ನು ತೋರಿಸಿದ್ದೀನಿ, ಇವತ್ತು ಕೂಡ ನಿಮಗೆ ತೋರಿಸ್ತೀನಿ. ತುಂಬಾ ಸಿಂಪಲ್ ಯೆಟ್ ಟೇಸ್ಟಿಯಾಗಿರುತ್ತೆ. ಓಕೆನಾ? ಅದರ ಜೊತೆ ಗ್ರೀನ್ ಗ್ರೇವಿ ಎಲ್ಲರಿಗೂ ಇಷ್ಟ ಆಗುತ್ತಲ್ಲ ಅಂದ್ಬಿಟ್ಟು ಅದನ್ನು ಮಾಡಿದ್ದೀನಿ, ಮತ್ತು ಫಿಶ್. ಸೊ ಇವತ್ತು ಇಷ್ಟೆಲ್ಲ ಡಿಶಸ್ಸು. ಬನ್ನಿ ಮಾಡೋಣ. ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೇಗಿರುತ್ತೆ ನಮ್ಮ ದಿನ ಅಂತ ನೋಡೋಣ. ಇದು ಗ್ರೀನ್ ಚಿಲ್ಲಿ ಚಿಕನ್. ಸೊ ಇದು ಮಾಡಿ ಆಯಿತು. ನಾನು ಸುಮಾರು ಸರಿ ತೋರಿಸಿದ್ದೀನಿ, ಹಾಗಾಗಿ ನಾನು ರೆಕಾರ್ಡ್ ಮಾಡಿಲ್ಲ. ಬನ್ನಿ KFC ಸ್ಟೈಲ್ ಚಿಕನ್ ಮಾಡೋಣ. KFC ಚಿಕನ್ ಮಾಡೋದಕ್ಕೆ ಸ್ಮಾಲ್ ಚಿಕನ್ ಪೀಸಸ್ ತೊಗೊಂಡಿದ್ದೀನಿ. ಇದು ದೊಡ್ಡದು ಬೇಕಾ, ಚಿಕ್ಕದು ಬೇಕಾ, ಪಾಪ್ಕಾರ್ನ್ ಸೈಜ್ ಬೇಕಾ, ಅದು ನಿಮಗೆ ಬಿಟ್ಟಿರೋದು. ನನಗೆ ಈ ಥರ ಚಿಕ್ಕದು ಮಾಡಿದಾಗ ಏನಾಗುತ್ತೆ, ಎಲ್ಲ ಕಡೆ ಕೋಟ್ ಆಗುತ್ತಲ್ವ, ಕ್ರಿಸ್ಪ್, ಆವಾಗ ತಿನ್ನೋದಕ್ಕೆ ಮಜಾ ಬರುತ್ತೆ. ಅದಕ್ಕೆ ನಾನು ಈ ಥರ ತೊಗೊಂಡಿದ್ದೀನಿ. ದೊಡ್ಡ ಪೀಸಸ್ KFC ಚಿಕನಲ್ಲಿ ಸಿಗುತ್ತಲ್ವ, ಆ ಥರ ಆದರೆ ಮೇಲ್ಗಡೆ ಲೇಯರ್ ಮಾತ್ರ ಬೈಟ್ ಮಾಡ್ತೀವಿ, ಅದ್ರ ಒಳಗಡೆ ಎಲ್ಲ ದಪ್ಪಕ್ಕೆ ಇರುತ್ತಲ್ವ, ಅದು ಕ್ರಿಸ್ಪ್ ಅನ್ಸೋದಿಲ್ಲ. ಹಾಗಾಗಿ ನಾನು ಈ ಥರ ಚಿಕ್ಕದು ಮಾಡ್ಕೊಂಡಿದ್ದೀನಿ. ಇದಕ್ಕೆ ಖಾರದ ಪುಡಿ ಹಾಕ್ತಾಯಿದ್ದೀನಿ. ನಿಮಗೆ ಖಾರ ಮಕ್ಕಳು ತಿನ್ನೋದಿಲ್ಲ ಅನ್ನೋ ಹಾಗಿದ್ರೆ ಸ್ವಲ್ಪ ಪೆಪ್ಪರ್ ಪೌಡರ್ನ ಉದುರಿಸ್ಕೊಳ್ಬೋದು. ಚಿಕನ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ. ಇದು ಮ್ಯಾರಿನೇಟ್ ಮಾಡದೆ ಕೂಡ ತಕ್ಷಣಕ್ಕೇ ಮಾಡ್ಬೋದು. ನನಗೆ ಹೇಗಿದ್ರು ಮಧ್ಯಾಹ್ನಕ್ಕೆ ತಂದಿದ್ದಾರೆ, ಟೈಮ್ ಇದೆಯಲ್ಲ ಅಂಥೇಳಿ ಮ್ಯಾರಿನೇಟ್ ಮಾಡ್ತಿದ್ದೀನಿ. ಸ್ವಲ್ಪ ಮೊಸರು ತೊಗೊಂಡಿದ್ದೀನಿ ಬೈಂಡಿಂಗ್ಗೆ. ಹಾಗೆ ಚಿಕನ್ ಇದರಲ್ಲಿ ನೆಂದಾಗ ಸ್ವಲ್ಪ ಟೆಂಡರ್ ಆಗುತ್ತಂತೆ, ಸಾಫ್ಟ್ ಆ್ಯಂಡ್ ಜ್ಯೂಸಿ ಆಗುತ್ತೆ. ಹಾಗಾಗಿ ನಾನು ಸ್ವಲ್ಪ ಮೊಸರನ್ನ ಸೇರಿಸಿದ್ದೀನಿ. ಮೊಸರು ಸೇರಿಸಲಿಲ್ಲ, ಮ್ಯಾರಿನೇಟ್ ಮಾಡಲಿಲ್ಲ, ತಕ್ಷಣ ಮಾಡಬೇಕು ಅಂದರೂ ಕೂಡ ಮಾಡ್ಬೋದು, ಚೆನ್ನಾಗಿರುತ್ತೆ. ಇದು ಈ ಥರ ಮಾಡಿಟ್ಟಾಗ ಉಪ್ಪು ಖಾರ ಎಲ್ಲ ಹಿಡ್ಕೊಂಡಿರುತ್ತಲ್ಲ, ಇನ್ನು ಮತ್ತಷ್ಟು ಚೆನ್ನಾಗಿರುತ್ತೆ. ಸೊ ಇದನ್ನು ರಾತ್ರಿ ಮಾಡೋಣ. ಸಾನು ನೋಡಿ ಇವತ್ತು ಮಣ್ಣಲ್ಲಿ ಆಟಾಡ್ತಾ ಇದ್ದಾಳೆ. ಇಲ್ವಾ? ಏನು ಮಾಡ್ತಿದ್ದಾಳೆ ಸಾನು? ನಾಳೆ ಸ್ಕೂಲಲ್ಲಿ ಗಣೇಶ ಐಡಲ್ ಮೇಕಿಂಗ್ ಇದೆಯಂತೆ. ಅಟ್ಲೀಸ್ಟ್ ಹಬ್ಬದ ಮುಂಚೆ ಆದರೂ ಮಾಡಿಸಿದ್ರಾ? ಇವಾಗ ಮಾಡಿಸ್ತಾ ಇದ್ದಾರೆ, ಎಲ್ಲ ಕ್ಲಾಸ್ವರೆಗೂ ಇವಾಗ ಮಾಡಿಸ್ತಾ ಇದ್ದಾರೆ. ಅದು ಆಟ ಅಲ್ಲ, ಪಾಠ. ಪಾಠ, ಆಟನೂ ಪಾಠನೂ ಮಜಾನೂ ಬರುತ್ತೆ. ಸ್ವಲ್ಪ ಕೈ ನೋವ್ತಾ ಇದೆಯಂತೆ. ಇಂಥವೆಲ್ಲ ಮಾಡ್ತಾಳೆ, ಅದಕ್ಕೆಲ್ಲ ಇನ್ಸ್ಟ್ರೂಮೆಂಟ್ಸ್ಗಳು ಕೊಟ್ಟಿದ್ದೀವಿ. ನೋಡಿ, ಹುಡುಕಿ ಅಪ್ಪ ಮಗಳು ಬರಬೇಕಾದ್ರೆ ತಂದಿದ್ದಾರೆ. ಅದು ಸ್ವಲ್ಪ ಗಟ್ಟಿ ಇದೆ, ಸದ್ಯ ಇವತ್ತೇ ತೆಗೆದು ನೋಡಿದಕ್ಕೆ ಒಳ್ಳೇದಾಯ್ತು. ಇವತ್ತೇ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಡು, ನಾಳೆ ಬೇಕಿದ್ರೆ ಶೇಪ್ ಕೊಡೋದಕ್ಕೆ ಸರಿ ಹೋಗುತ್ತೆ.
ಅಂತ ಹೇಳ್ಬಿಟ್ಟು ಕೂರಿಸಿದ್ರು ರಾಜೇಶ್. ಪಾಪ ನೋಡಿದ್ರೆ ಸಾಕಿದೆ ಅದು. ಫುಲ್ ಗಟ್ಟಿ ಗಟ್ಟಿ ಇದೆ. ಈ ಸಾಕು, ಅದು ಇನ್ನೂ ಮಾಡ್ಕೊ, ಇದು ಸಾಕು. ಈಗ ಶೇಪ್ ಕೊಟ್ಟು ನೋಡು, ನಿನ್ಗೆ ಗೊತ್ತಾಗುತ್ತೆ. ಅದು ಸೈಡಲ್ಲಿ ಇಟ್ಕೋ ಈಗ. ಹಾಂ, ಅದು ನೆಕ್ಸ್ಟ್ ಈಸಿ ಆಗುತ್ತೆ ಶೇಪ್ ಕೊಡೋದಕ್ಕೆ. ಹಾಂ, ಕೊಡ್ಬೋದಲ್ಲ ಶೇಪ್ ಈಗ. ಇವಾಗ ಸದ್ಯಕ್ಕೆ ಇವಾಗ ಟ್ರೈ ಮಾಡು. ನಿನ್ಗೆ ಇನ್ನೂ ದೊಡ್ಡದು ಬೇಕು ಅಂದರೆ ಇನ್ನೂ ಸ್ವಲ್ಪ ಮಣ್ಣು ತೊಗೊಂಡು ಆಮೇಲೆ ಸಾಫ್ಟ್ ಮಾಡುವಂತೆ. ಮಾಡ್ಕೊ. ಮೆತ್ತಿಗೆ ಶಬ್ದ ಮಾಡಬೇಡ. ಶಬ್ದನೂ ಬರಬಾರ್ದು. ಶಬ್ದ ಬಂದರೆ ಅದು ಟೈಲ್ಗೆ ಹೊಡಿತಾ ಇದೆ ಅಂತ ಅರ್ಥ. ಕಲ್ಲಲ್ಲೇ ಮಾಡು ಮಗಳೇ. ಮೆತ್ತು ಹೊಡಿ. ಹಾಂ, ಹಂಗೆ. ಬೆಟ್ಟು ಸ್ವಲ್ಪ ದೂರ ಇಟ್ಕೋ, ಅದೇನು ಅಲ್ಲಾಡೋದಿಲ್ಲ. ಹಾಂ, ಹಂಗೆ. ನೋಡೋಣ ನಾಳೆ ಯಾವ ಶೇಪಲ್ಲಿ ಗಣೇಶ ಬರುತ್ತೆ ಮನೆಗೆ ಅಂತ. ನಾಳೆ ಕೊಡಲ್ಲ, ಮಂಡೆ ಕೊಡ್ಬೋದು. ಸರಿ, ತೋರಿಸ್ತೀನಿ ಸ್ನೇಹಿತರೆ ಬಂದಾಗ ಹೆಂಗಿರುತ್ತೆ ಅಂತ. ಇವಾಗಲೂ ಮಾಡ್ತಾಳೆ. ಊರಿಂದ ಬಂದಮೇಲೆ ಬಟ್ಟೆಗಳೆಲ್ಲನೂ ಜಾಸ್ತಿ ಇತ್ತು. ಊರಿಗೆ ಹೋಗೋ ಮುಂಚೆ ಕೂಡ ಒಂದು ರೌಂಡ್ ಹಾಕ್ಬೋದಿತ್ತು, ಬಟ್ ಹಾಕಿರಲಿಲ್ಲ. ಅಂದರೆ ಒಣಗಾಕ್ಬಿಟ್ರೆ ಯಾರು ಹೇಳ್ಕೊಳ್ತಾರೆ ಅಂತ ಹೇಳಿಬಿಟ್ಟು. ಅದಕ್ಕೆ ಊರಿಂದ ಬಂದಮೇಲೆ ಕೂಡ ಜಾಸ್ತಿ ಬಟ್ಟೆ ಸೇರ್ಕೊಳ್ತಲ್ಲ, 2 ರೌಂಡ್ ಒಗ್ದಿದ್ದೀನಿ. 1 ರೌಂಡು ಮಡ್ಚಿದ್ದೀನಿ ನೋಡಿ, ಇನ್ನೂ 1 ರೌಂಡು ತೊಗೊಂಡು ಬಂದಿದ್ದೀನಿ ಇವಾಗ ಮಡ್ಚೋದಕ್ಕೆ ಅಂಥೇಳಿ. ನಾನು ವೈಟ್ ಡ್ರೆಸ್ ಬಗ್ಗೆ ತುಂಬ ಜನ ಕೇಳ್ತಾ ಇದ್ರಿ. ಅದರದ್ದು ವೇಲ್ ಇದು. ಆ ವೈಟ್ ಡ್ರೆಸ್ ನಾನು ಆನ್ಲೈನಲ್ಲಿ ತೊಗೊಂಡಿದ್ದಲ್ಲ, ಮಲ್ಲೇಶ್ವರಮಲ್ಲಿ ತೊಗೊಂಡಿದ್ದು. ಈ ಇಯರ್ ಸ್ಟಾರ್ಟಿಂಗಲ್ಲೇನೋ ನಾನು ತೊಗೊಂಡಿದ್ದೆ ಅದನ್ನು. ಈಗಲೂ ನಿಮಗೆ ಹೋದರೆ ಮಲ್ಲೇಶ್ವರಮಲ್ಲಿ ತುಂಬ ಕಲೆಕ್ಷನ್ಸ್ ಇದೆ. ಲೈಕ್ 3 ಪೀಸ್ ಸೆಟ್ ಸಿಗುತ್ತೆ. ಅಂದರೆ ಪ್ಯಾಂಟ್, ಕುರ್ತಾ ಆ್ಯಂಡ್ ವೇಲ್. ನಾನು ಅರೌಂಡ್ 600 ಏನೋ ತೊಗೊಂಡಿದ್ದು. ಈಗಲೂ ಅಷ್ಟಕ್ಕೆ ಸಿಗ್ಬೋದು. ನಾನು ಒಂದ್ಸರಿ ಹೋಗಬೇಕು ಅಂತ ಇದ್ದೀನಿ. ಬಟ್ಟೆ ಮಡ್ಚಿ ಆಯಿತು. ಈಗ ಊರಿಗೆ ಹೋಗ್ಬೇಕಾದ್ರೆ ಪ್ಯಾಕ್ ಮಾಡ್ಕೊಂಡಿದ್ದಂಥ ಸ್ಕಿನ್ ಕೇರು, ಆಕ್ಸೆಸರೀಸ್, ಮೇಕಪ್, ಪೌಚ್ ಎಲ್ಲನೂ ಇವತ್ತು ಖಾಲಿ ಮಾಡ್ತಾ ಇದ್ದೀನಿ. ನಾವು ಬಂದಿದ್ದು ಮಂಡೇ ನೈಟ್. ಮಂಗಳವಾರ ಎಲ್ಲ ನಾನು ದೊಡ್ಡದು ಏನೇನಿತ್ತು ಅದನ್ನೆಲ್ಲನೂ ಕ್ಲೀನ್ ಮಾಡಿ ಎತ್ತಿಟ್ಟೆ. ಬಟ್ಟೆ ಒಗೆಯೋದಿತ್ತು, ಮನೆ ಕ್ಲೀನಿಂಗ್ ಎಲ್ಲನೂ ಇತ್ತು. ಸೊ ಮಂಗಳವಾರ ಅದಾಯಿತು. ಇವತ್ತು ಬುಧವಾರ ಅಲ್ಲ, ಗುರುವಾರ ನಾನು ಇವತ್ತು ಪೌಚಸ್ನ ಖಾಲಿ ಮಾಡ್ತಾ ಇದ್ದೀನಿ. ಇದು ಸಣ್ಣದಲ್ವಾ, ಏನು ಡಿಸ್ಟರ್ಬ್ ಮಾಡ್ತಾ ಇರಲಿಲ್ಲ ಜಾಸ್ತಿ, ಹಾಗಾಗಿ ಸ್ವಲ್ಪ ಲೇಟಾಗಿ ಎತ್ತಿರ್ತಾ ಇದ್ದೀನಿ. ಈಗ ನನ್ನ ಹತ್ರ ಒಂದು ಕುರ್ತಿ ನಾನು ಮೈಸೂರಲ್ಲಿ ಹಾಕಿದ್ದೆ ನೋಡಿ, ಮೈಸೂರಿಂದ ಬರಬೇಕಾದ್ರೆ ಅದ್ರ ಜೊತೆ ಒಂದು ತೊಗೊಂಡಿದ್ದೆ. ಅದು ನಾನು ಶೇಪ್ ಕೊಟ್ಟಿದ್ದೆ, ಇದಕ್ಕೆ ಕೊಟ್ಟೇ ಇಲ್ಲ, ಮರ್ತುಬಿಟ್ಟಿದ್ದೀನಿ. ಹಾಗೆ ಹಾಕೊಂಡಿದ್ದೆ, ಏನು ಲೂಸ್ ಆಗಿಬಿಟ್ಟಿದೆ. ನಾನು ಸಣ್ಣ ಆಗ್ಬಿಟ್ಟಿದ್ದೀನಿ ಅಂದ್ಕೊಂಡೆ. ಆಮೇಲೆ ಮನೆಗೆ ಬಂದಮೇಲೆ ತೆಗೆದು ನೋಡ್ತೀನಿ, ಉಲ್ಟಾ ಆಗುತ್ತಲ್ವಾ, ಅವಾಗ ನೋಡ್ತೀನಿ ಅಲ್ಲಿ ಶೇಪ್ ಕೊಟ್ಟೇ ಇಲ್ಲ. ಅದಕ್ಕೆ ಅದು ಅಷ್ಟೊಂದು ಲೂಸ್ ಇತ್ತು ನನಗೆ. ಸೊ ಈಗ ಕೂತ್ಕೊಂಡಿದ್ದೀನಿ, ಅದನ್ನು ಸ್ವಲ್ಪ ಟಕ್ ಹಿಡಿದು ಬಿಡೋಣ ಅಂತ ಹೇಳ್ಬಿಟ್ಟು. ಏನೋ ಒಂಥರ ಕಂಫರ್ಟಬಲ್ ಆಗೋದಿಲ್ಲ ಸ್ನೇಹಿತರೆ. ಸ್ವಲ್ಪ ಶೇಪ್ ಇಲ್ಲ ಅಂದರೆ ಲೂಸ್ ಅನಿಸುತ್ತೆ, ಏನೋ ಒಂಥರ ಅನಿಸುತ್ತೆ. ಸೊ ಮೊದಲು ಅದನ್ನು ಮಾಡ್ಕೊಳ್ತಾ ಇದ್ದೀನಿ ಎತ್ತಿಡೋ ಮುಂಚೆ. ಆಯಿತು, ಸ್ಟಿಚಿಂಗ್ ಕೆಲಸನೂ ಮಷಿನ್ ಮೇಲೆ ಏನೇನೋ ಬಟ್ಟೆಗಳಿಟ್ಟಿದೆ ಅದು ಸ್ವಲ್ಪ ಟಕ್ ಹಿಡಿಬೇಕಿತ್ತು ಅಂದ್ಬಿಟ್ಟು ಅದೆಲ್ಲನೂ ಕ್ಲಿಯರ್ ಆಯಿತು. ಈಗ ಬಟ್ಟೆಗಳನ್ನೆಲ್ಲ ಏನು ಮಡ್ಚಿದ್ನೋ ಅದನ್ನು ಸೆಟಲ್ ಮಾಡ್ತಾ ಇದ್ದೀನಿ. ಬಟ್ಟೆ ಮಡ್ಚಿದ ತಕ್ಷಣವೇ ಎತ್ತಿಟ್ಬಿಡ್ತೀನಿ ಸ್ವಲ್ಪ ಇದ್ದರೆ. ಇದು ಜಾಸ್ತಿ ಇತ್ತಲ್ಲ, ಆಮೇಲೆ ಮಾಡೋಣ ಅಂತ ಇಟ್ಬಿಟ್ಟಿದ್ದೆ. ಸೊ ಈಗ ಅದನ್ನೆಲ್ಲನೂ ಸೆಟ್ಲ್ ಮಾಡ್ತಾ ಇದ್ದೀನಿ. ಈಗ ಕುಕ್ಕಿಂಗ್ ಟೈಮ್. ಸ್ವಲ್ಪ ಬೇಗನೆ ಕಿಚನ್ಗೆ ಎಂಟ್ರಿ ಕೊಟ್ಟಿದ್ದೀನಿ, ಯಾಕಂದರೆ ಇದನ್ನು ಫ್ರೈ ಮಾಡಬೇಕಿತ್ತಲ್ಲ, 1/2 an hour ಆದರೂ ಇಡ್ಸುತ್ತೆ. ಸೊ ಏನಪ್ಪ ಮಾಡೋದು ಫಸ್ಟ್ ಅಂದರೆ, ನಾನು ಮ್ಯಾರಿನೇಟ್ ಮಾಡಿ ಇಟ್ಟಿದ್ನಲ್ಲ, ಸ್ವಲ್ಪ ಒದ್ದೆ ಇರುತ್ತೆ. ಅದನ್ನು ಮೈದಾ ಹಿಟ್ಟಲ್ಲಿ ಡಿಪ್ ಮಾಡಿ ಈ ಥರ ಕೋಟ್ ಮಾಡಬೇಕು. ಪೌಡರ್ನ ಕೋಟ್ ಮಾಡಿ ಅದನ್ನು ಡೈರೆಕ್ಟ್ ನೀವು ಫ್ರೈ ಕೂಡ ಮಾಡ್ಬೋದು. ಇಲ್ಲ ನಮಗೆ ಥಿಕ್ ಲೇಯರ್ ಬೇಕು ಅನ್ನೋ ಹಾಗಿದ್ರೆ ಈ ಥರ ಕೋಟ್ ಮಾಡಿ ಆದಮೇಲೆ ನೀರಲ್ಲಿ ಡಿಪ್ ಮಾಡಬೇಕು. ನೀರಲ್ಲಿ ಜಸ್ಟ್ 1 ಸೆಕೆಂಡ್ ಡಿಪ್ ಮಾಡಿ ತೆಗೆದ್ಬಿಟ್ಟು ಮತ್ತೆ ಮೈದಾ ಹಿಟ್ಟಲ್ಲಿ ಕೋಟ್ ಮಾಡಬೇಕು. ಇದು ಮೈದಾ ಹಿಟ್ಟು. ಜಸ್ಟ್ ಅದನ್ನು ಪ್ರೆಸ್ ಮಾಡಿ ಕೋಟ್ ಮಾಡಿದಾಗ ಚೆನ್ನಾಗಿ ಒಂದು ಲೇಯರ್ ಫಾರ್ಮ್ ಆಗುತ್ತೆ. ಸೊ ಅದೇ KFC ಚಿಕನ್ಗೆ ಆ ಕ್ರಿಸ್ಪ್ಗೆ ಬೇಸ್. ಮೈದಾ ಹಿಟ್ಟಾಗಿರೋದ್ರಿಂದ ಇದು ಗೋಲ್ಡನ್ ಕಲರ್ಗೆ ಏನು ಟರ್ನ್ ಆಗಿಲ್ಲ, ಸ್ವಲ್ಪ ವೈಟಿಶ್ ಅಲ್ಲೇ ಇದೆ. ಇದು ನೀವು ಟರ್ನ್ ಆಗಬೇಕು ಅನ್ನೋ ಹಾಗಿದ್ರೆ ಒಂದ್ಸಾರಿ ಕುಕ್ ಮಾಡಿ, ಅಂದರೆ ಫ್ರೈ ಮಾಡಿ ತೆಗೆದ್ಬಿಡ್ಬೇಕು. ಸ್ವಲ್ಪ ಹೊತ್ತು ಇಟ್ಟಾಗ ಚಿಕನ್ನಲ್ಲಿರುವಂಥ ನೀರು ಬಿಟ್ಕೊಳ್ಳುತ್ತೆ. ಆವಾಗ ಲೇಯರು ಹೊರಗಡೆ ಇದು ಕ್ರಿಸ್ಪಿ ಲೇಯರು ಸ್ವಲ್ಪ ಸಾಗಿ ಆಗಿಬಿಡುತ್ತೆ. ಆಗ ನೀವು ಮತ್ತೊಂದು ಸಾರಿ ಹೈ ಫ್ಲೇಮಲ್ಲಿ ಎಣ್ಣೆಗೆ ಹಾಕೊಂಡಾಗ ವಾಟರ್ ಕಂಟೆಂಟು ಹೋಗುತ್ತೆ, ಕ್ರಿಸ್ಪ್ ಕೂಡ ಆಗುತ್ತೆ, ಹಾಗೆ ಗೋಲ್ಡನ್ ಕಲರ್ಗೂ ಟರ್ನ್ ಆಗುತ್ತೆ.
ಇದು ಫಿಶ್ ಫ್ರೈ ಮಾಡ್ತಾ ಇದ್ದೀನಿ. ಇದಕ್ಕೆ ಜಾಸ್ತಿ ಏನು ಮ್ಯಾರಿನೇಷನ್ ಮಾಡಿಲ್ಲ, ಉಪ್ಪು ಖಾರ ಅಷ್ಟೇ ಹಾಕಿರೋದು. ಆ್ಯಂಡ್ ಫ್ರೈ ಮಾಡಬೇಕಾದ್ರೆ ಸ್ವಲ್ಪ ಅಕ್ಕಿ ಹಿಟ್ಟಲ್ಲಿ ಡಿಪ್ ಮಾಡಿಬಿಟ್ಟು ಚಿಲ್ಲಿ ಏನು ಹಾಕಿರ್ತೀವೋ ಅದು ಎಣ್ಣೆಯಲ್ಲಿ ಬಿಡಬಾರ್ದು ಅಂತ ಹೇಳಿ ಫ್ರೈ ಮಾಡ್ತೀನಿ ಅಷ್ಟೇ. ಆಮೇಲೆ ಇದು ಯಾವುದಂದರೆ ಒಂದೇ ಒಂದು ಮುಳ್ಳಿರೋ ಅಂಥ ಪಾಂಫ್ರೆಟ್, ಅದು ನನ್ನ ಫೇವ್ರೇಟು. ನಾವು ತರೋದೇ ಅಪರೂಪ ಅಲ್ವಾ, ಸೊ ಟೇಸ್ಟಿಯಾಗಿರುತ್ತೆ, ತಿನ್ನೋದಕ್ಕೂ ಇಷ್ಟ ಆಗುತ್ತೆ ಅಂದ್ಬಿಟ್ಟು ಇದನ್ನೇ ತರಿಸ್ತೀನಿ ಯಾವಾಗಲೂ. ನಾನ್ ವೆಜ್ ಮಾಡಿದ ದಿನ ಅಂತೂ ಕಿಚನ್ ಎಷ್ಟು ಮೆಸ್ಸಿ ಆಗಿರುತ್ತಲ್ವ, ಕಲೆಗಳು, ಎಣ್ಣೆ ಕಲೆ. ಹಾಗಾಗಿ ಇವತ್ತು ಕ್ಲೀನ್ ಮಾಡಲೇಬೇಕು. ಬಿಡು ಇವತ್ತು ಸುಸ್ತಾಗಿದೆ ನಾಳೆ ಮಾಡೋಣ ಅನ್ನೋಕ್ಕಾಗೋದೇ ಇಲ್ಲ. ಹಾಗಾಗಿ ಇವಾಗ ಕ್ಲೀನಿಂಗ್ ಶುರು ಮಾಡ್ತಾ ಇದ್ದೀನಿ. ಬನ್ನಿ ಈಸಿಯರ್ ವೇಯಲ್ಲಿ ಕ್ಲೀನ್ ಮಾಡೋಣ. ಮೊದಲಿಗೆ ಸ್ವಲ್ಪ ಡ್ರೈ ಆಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಒಂದು ಡ್ರೈ ಬಟ್ಟೆ ತೊಗೊಂಡು ಅಲ್ಲೇನಾದರೂ ಬಿದ್ದಿರುತ್ತಲ್ವ ಅದನ್ನೆಲ್ಲಾನು ಒರೆಸ್ಕೊಳ್ತಾ ಇದ್ದೀನಿ. ಈಗ ವೆಟ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ನಾನು ಈಸಿಯರ್ ಮೆಥಡ್ ಅಂತ ಹೇಳಿದ್ನಲ್ವಾ, ಅಗಾರೋ ಅವರ ಎಲೆಕ್ಟ್ರಿಕ್ ಸ್ಪಿನ್ ಸ್ಕ್ರಬ್ಬರನ್ನು ಯೂಸ್ ಮಾಡ್ತಾ ಇದ್ದೀನಿ. ಅದರಲ್ಲಿ ಈ ಅಟ್ಯಾಚ್ಮೆಂಟು ಫೈಬರ್ ಬ್ರಷನ್ನು ಯೂಸ್ ಮಾಡಿಕೊಂಡು ಕ್ಲೀನ್ ಮಾಡ್ತಾ ಇದ್ದೀನಿ. ಇದು ಕೌಂಟರ್ ಟಾಪ್ ಕ್ಲೀನ್ ಮಾಡೋದಕ್ಕೆ ತುಂಬಾ ಈಸಿ ಆ್ಯಂಡ್ ಚೆನ್ನಾಗಿ ಹೋಗುತ್ತೆ. ಏನೇ ಕಲೆ ಇದ್ರೂ ಡ್ರೈ ಆಗಿಬಿಟ್ಟಿದ್ರು ಅದು ರಫ್ ಇರುತ್ತಲ್ಲ ಫೈಬರ್ ಬ್ರಷ್, ಸೊ ಅದನ್ನು ರಿಮೂವ್ ಮಾಡಿಬಿಡುತ್ತೆ. ಸ್ವಲ್ಪ ನೀರು ಹಾಕಿದ್ದೀನಿ, ಸ್ವಲ್ಪ ಲಿಕ್ವಿಡ್ ಹಾಕ್ಕೊಂಡಿದ್ದೀನಿ. ಸುಮ್ಮನೆ ಹಿಂಗೆ ಇಟ್ಕೊಂಡು ಮೂವ್ ಮಾಡಿದ್ರೆ ಸಾಕು, ಹ್ಯಾಂಡು ಚೆನ್ನಾಗಿ ಸ್ಕ್ರಬ್ ಆಗಿ ಏನೇ ಕಲೆಗಳಿದ್ರೂ ಕೂಡ ರಿಮೂವ್ ಮಾಡುತ್ತೆ. ಇದು ನಾನು ಬಾತ್ರೂಮ್ ಡೀಪ್ ಕ್ಲೀನಿಂಗ್ ಥರನೂ ತೋರಿಸಿದ್ದೆ ನಿಮಗೆ, ಯಾವುದ್ಯಾವುದು ಬ್ರಷ್ ಇರುತ್ತೆ ಅಟ್ಯಾಚ್ಮೆಂಟು ಅಂಥೇಳಿ. ಅದನ್ನು ನೋಡಿಲ್ಲ ಅಂದರೆ ನೋಡಿ, ಇದರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಇಡ್ತೀನಿ, ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ. ಇವತ್ತು ಅದನ್ನೇ ಯೂಸ್ ಮಾಡಿಕೊಂಡು ಕಿಚನ್ನ ಡೀಪ್ ಕ್ಲೀನ್ ಮಾಡ್ತಾ ಇದ್ದೀನಿ. ಲೈಕ್ ಸ್ಟವ್, ಟೈಲ್ಸ್, ಕೌಂಟರ್ ಟಾಪ್ ಎಲ್ಲಾನು ಇದೇ ಬ್ರಷಿಂದ ಟೈಲ್ ಕೂಡ ಕ್ಲೀನ್ ಮಾಡ್ಬೋದು. ಸ್ಟವ್ ಕ್ಲೀನ್ ಮಾಡೋದಕ್ಕೆ ನಾನು ಪಾಯಿಂಟೆಡ್ ಬ್ರಷನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದರ ಜೊತೆ ಬಿಗ್ ಬ್ರಷ್ ಆ್ಯಂಡ್ ಸ್ಮಾಲ್ ಬ್ರಷ್ ಅಂತಾನೂ ಬರುತ್ತೆ, ಅದನ್ನು ಕೂಡ ನಾವು ಟೈಲ್ಸ್ ಕ್ಲೀನ್ ಮಾಡೋದಕ್ಕೆ ಯೂಸ್ ಮಾಡ್ಬೋದು, ಫ್ಲೋರ್ ಕ್ಲೀನ್ ಮಾಡೋದಕ್ಕೆ ಯೂಸ್ ಮಾಡ್ಬೋದು. ಇದು ಪಾಯಿಂಟೆಡ್ ಇರೋದ್ರಿಂದ ನೋಡಿ ಎಷ್ಟು ಚೆನ್ನಾಗಿ ಸೈಡ್ಸಲ್ಲಿ ಎಡ್ಜಸಲ್ಲೆಲ್ಲಾನು ಕ್ಲೀನ್ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಒಂಥರ ಫನ್ ಅಲ್ವಾ, ಬೋರು ಅನ್ನೋ ಥರ ಇರೋದಿಲ್ಲ. ಸೊ ಇದರ ಲಿಂಕ್ ಸ್ನೇಹಿತರೆ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ತೊಗೊಳ್ಬೇಕು ಅಂತ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ. ಬರಬೇಕಾದ್ರೆ ಎಕ್ಸಿಬಿಷನ್ಗೂ ಕೂಡ ಹೋಗಿದ್ವಲ್ಲ, ಅಲ್ಲಿ ಬುಕ್ಸ್ ಯಾವ್ದಾವ್ದು ತೊಗೊಂಡ್ರಿ ಒಂದ್ಸರಿ ತೋರಿಸಿ ಅಕ್ಕ, ನಮ್ಮ ಮಕ್ಕಳಿಗೂ ತೊಗೊಳೋದಕ್ಕೆ ಯೂಸ್ ಆಗುತ್ತೆ ಅಂದಿದ್ರಿ. ಸೊ ಈ 4 ಬುಕ್ ತೊಗೊಂಡಿದ್ದು, 4 ಮಕ್ಕಳದೇನೆ. ಓಕೆ, ಇದು ಚಿಲ್ಡ್ರನ್ಸ್ ಫಿಕ್ಷನ್ ಅಂತೆ, ದ ಟಿಯಾರಾ ಕ್ಲಬ್ ಅಂತ ಹೇಳಿ. ಈ ಬುಕ್ಕು ಯಾವುದರ ಏನಿರುತ್ತೆ ಸ್ಟೋರಿ ಅಂದರೆ ಇಲ್ಲಿ ಹಿಂದೆ ಬರೆದಿರುತ್ತೆ ನೋಡಿ. Princess Emily is delighted when a beautiful young trainee fairy godmother arrives at the Princess Academy. It's nearly the special assembly at the end of the term and some wishes would come in very useful, but Fairy Agora is not good at magic. And idu Rainbow Magic anta heli, Phoebe the Fashion Fairy. So idu kuda ಒಂದು fairy ಇದು ಸ್ಟೋರಿ. ಏನಿದೆ ಅಂದರೆ ದ ಪಾರ್ಟಿ ಫೈರೀಸ್ ಅಂತೆ. Phoebe the Fashion Fairy can't rustle up pretty party outfits without her magic party bag of sparkly frocks. Can Rachel and Kirsty help her get it back in time for their friends party? So ಫೇರಿಗಳ ಏನೋ ಒಂದು ಕಾನ್ವರ್ಸೇಷನು, ಫ್ರೆಂಡ್ಶಿಪ್ಪು ಏನೋ ಇರುತ್ತೆ. ಸೊ ಇದು ಕೂಡ ರೇನ್ಬೋ ಮ್ಯಾಜಿಕ್ ಅಂತಾನೆ. ಹನಿ ದ ಸ್ವೀಟ್ ಫೇರಿ, ಇಟ್ಸ್ ಆಲ್ ಅಬೌಟ್ ಒನ್ ಗರ್ಲ್ ಅನ್ಸುತ್ತೆ. Honey, the sweet fairy can't make any new sweets without her magic party bag of fairy dust. Can Rachel and Kirsty save it from the goblin so Honey can help the party fizz again? So ಇದು ಎರಡು ಸೇಮ್, ಬೇರೆ ಬೇರೆ ಥೀಮ್ ಇರುತ್ತೆ. ಓಕೆ, ಇದು ಸುಧಾಮೂರ್ತಿ ಅವ್ರದ್ದು ದ ಮ್ಯಾಜಿಕ್ ಆಫ್ ದಿ ಲಾಸ್ಟ್ ಟೆಂಪಲ್ ಅಂತ ಹೇಳಿ. City girl Nooni is surprised at the pace of life in her grandparents' village in Karnataka, but she quickly gets used to the gentle routine there and involves herself in a flurry of activities, including puppet making, organizing picnics, and learning to ride a cycle with her new found friends. Things get excited when Nooni stumbles upon an ancient fabled stepwell right in the middle of the forest near the village.
ಸೊ ದಿಸ್ ಈಸ್ ನೂನಿ ಆನ್ ದಿ ಅಡ್ವೆಂಚರ್ ಆಫ್ ಅ ಲೈಫ್ ಟೈಮ್. ಸೊ ಇದು ಒಂದು ನೂನಿ ಅನ್ನೋ ಹುಡುಗಿ ಅರೌಂಡ್ ಇರುತ್ತೆ, ಸುಧಾಮೂರ್ತಿ ಅವ್ರದ್ದು. ಸೊ ಇದು 3. ಇದು ಸಾನು ಲಾಸ್ಟ್ ಇಯರ್ ಅಂದರೆ 4th ಎಕ್ಸಾಮಲ್ಲಿ ಎಕ್ಸೆಲ್ ಆದಾಗ ಶಿ ವಾಸ್ ದ ಟಾಪರ್ ಇನ್ ದ ಕ್ಲಾಸ್. ಸೊ ಅವಳಿಗೆ ಒಂದು ಗಿಫ್ಟ್ ಅಂದ್ಬಿಟ್ಟು ಈ ಬುಕ್ಕನ್ನು ತೊಗೊಂಡಿದ್ವಿ. ಇದು ಆ್ಯಕ್ಚುಲಿ 12 or 13 years ಮಕ್ಕಳಿಗೆ ಇದು ಸೂಟೇಬಲ್. ಆ ಏಜ್ ಮಕ್ಕಳು ರಿಲೇಟೆಡ್ ಇದೆ. ಇವರೆಲ್ಲನೂ ಕೂಡ 12-13 years, 4 ಜನ ಫ್ರೆಂಡ್ಸ್ ಇರ್ತಾರೆ. 10-11 years ಅವ್ರಿಗೆ ದಿಸ್ ಈಸ್ ವೆರಿ ಅರ್ಲಿ ಟು ಗಿವ್ ದೆಮ್. ಇದು ಸೀರೀಸ್ ಇದೆ, ಇದು ಫಸ್ಟ್ ಬುಕ್ಕು. ಈ ಥರದ್ದು ಇನ್ನು 12-13 ಇದೆ. ಇವಾಗ ನಾನು ನನ್ನ ಡ್ರೆಸ್ಸನ್ನು ತೋರಿಸ್ತಾ ಇದ್ದೀನಿ. ಇದು ತುಂಬ ಜನ ಕೇಳಿದ್ರಿ ಇದರ ಲಿಂಕ್ ಕೊಡಿ, ಎಲ್ಲಿ ತೊಗೊಂಡಿದ್ದು ಅಂತ ಹೇಳಿಬಿಟ್ಟು. ಇದು ನಾನು ಶಾಪಲ್ಲಿ ತೊಗೊಂಡಿದ್ದು, ಹಾಗಾಗಿ ನಾನು ನಿಮಗೆ ಲಿಂಕ್ ಕೊಡೋದಕ್ಕಾಗಿಲ್ಲ. ಶಾಪಲ್ಲಿ ಅಂದರೆ ಇದು ಸ್ಟ್ರೀಟ್ ಶಾಪಿಂಗ್ ಅಂತಾನೆ ಹೇಳ್ಬೋದು. ಮಲ್ಲೇಶ್ವರಂ ಸ್ಟ್ರೀಟ್ ಶಾಪಿಂಗ್. ಕಾಟನ್ ಮಿಕ್ಸ್ ಸಿಲ್ಕ್ ಇರೋದಿದು. ಸೊ ಕಾಟನ್ ಮಿಕ್ಸ್ ಸಿಲ್ಕ್ ಅಥವಾ ಸಿಲ್ಕ್ ಮಿಕ್ಸ್ ಕಾಟನ್ನು, ರಾ ಕಾಟನ್ ಅಂತಾನು ಹೇಳ್ತಾರೆ. ಸೊ ಫುಲ್ ಎಂಬ್ರಾಯ್ಡ್ರಿ ವರ್ಕ್ ಇದೆ, ಪ್ರಿಂಟ್ ಅಲ್ಲ ಎಂಬ್ರಾಯ್ಡ್ರಿ ವರ್ಕ್ ಇದೆ. ಈ ಥರದ್ದು ನಾನು 2 ಬಾಂಬೆಗೆ ಹೋದಾಗ ಲಾಸ್ಟ್ ಇಯರ್ ತೊಗೊಂಡಿದ್ದೆ. ಆವಾಗ ನಾನು ಈ ಡ್ರೆಸ್ಸನ್ನು ಅಲ್ಲಿ ನೋಡಿದ್ದೆ. ಅರೌಂಡ್ 1000 ರೂಪಾಯಿ ಇತ್ತು, ಬಟ್ ನನಗೆ ಇಲ್ಲಿ ಮಲ್ಲೇಶ್ವರಮಲ್ಲಿ ಅದಕ್ಕಿಂತ ಕಡಿಮೆಗೇ ಸಿಕ್ತು. ಹಾಗಾಗಿ ನೋಡಿದ ತಕ್ಷಣವೇ ತೊಗೊಂಡೆ. ನಂತರ ವೈಟ್ ಡ್ರೆಸ್ ಕೂಡ ಇರಲಿಲ್ಲ ಅಂತ ಹೇಳಿಬಿಟ್ಟು. ಸೊ ಇದು ಪ್ಯಾಂಟು, ಕೆಳಗಡೆ ಸ್ವಲ್ಪ ವರ್ಕ್ ಇದೆ ಆ್ಯಂಡ್ ಫ್ರೀ ಆಗಿದೆ, ತುಂಬ ಟೈಟು ಅನ್ನೋ ಥರ ಇಲ್ಲ. ಸೊ ಇದು ಅದರ ವೇಲ್. ನೆಕ್ಸ್ಟು ಈ ಸೀರೆ ಬಗ್ಗೆ ಕೇಳಿದ್ರಿ. ಈ ಸೀರೆ ನಾನು ಹಬ್ಬದಲ್ಲಿ ಉಟ್ಕೊಂಡಿದ್ದೆ ಅಲ್ವಾ, ಇದು ಕ್ಯಾಟಲಾಗ್ ಸ್ಯಾರಿ. ಇದು ಕೂಡ ನಾನು ಅಂಗಡಿಯಲ್ಲೇ ತೊಗೊಂಡಿದ್ದು. ನೋಡಿ ವರ್ಕ್ ತುಂಬಾ ಎಲಿಗೆಂಟಾಗಿ ನೀಟ್ ಆ್ಯಂಡ್ ಕ್ಲಿಯರ್ ಆಗಿ ಇದೆ. ನಂಗೆ ತುಂಬ ಇಷ್ಟ ಆಗಿತ್ತು ಇದು. ಕ್ಯಾಟಲಾಗ್ ಸ್ಯಾರಿ ಅಂತ ಯಾಕೆ ಹೇಳೋದಂದರೆ ಇದರಲ್ಲಿ ಈಗ ನಮಗೆ ಈ ವರ್ಕ್ ಇಷ್ಟ ಆಯಿತು, ಈ ಪ್ಯಾಟರ್ನ್ ಇಷ್ಟ ಆಯಿತು, ಬೇರೆ ಕಲರ್ ತೋರಿಸಿ ಅಂದರೆ ಸಿಗೋದಿಲ್ಲ. ಇದು ಒಂದೇ ಕಲರಲ್ಲಿ ಅವ್ರು ಮಾಡಿರ್ತಾರೆ. ಈ ಥರದ್ದು ಬೇಕಿದ್ರೆ 2-3 ಪೀಸಸ್ ಸಿಗುತ್ತೆ ಹೊರತು ನಿಮಗೆ ಬೇರೆ ಕಲರ್ ಆಪ್ಷನ್ಸ್ ಸಿಗೋದಿಲ್ಲ ಆಯ್ತಾ. ಇದ್ರ ಜೊತೆ ಇದ್ರ ಬ್ಲೌಸು ಇದನ್ನ ಚೆನ್ನಾಗಿದೆ, ಇದು ಹೇಗೆ ಹೊಲಿಸಿದ್ದೀರಾ ತೋರಿಸಿ ಅಂತ ಇದ್ರಿ. ನೋಡಿ ಇದು ಅದ್ರ ಜೊತೆನೆ ಬಂದಿದ್ದು. ನಾನು ಇದರಲ್ಲಿ ಎಕ್ಸ್ಟ್ರಾ ಏನೂ ಮಾಡಿಸಿಲ್ಲ. ಕ್ಯಾಟಲಾಗ್ ಸ್ಯಾರಿ ಅಂದರೆ ನಮಗೆ ಕ್ಯಾಟಲಾಗ್ ಡಿಸೈನ್ ಕೊಟ್ಟಿರ್ತಾರೆ. ಸೊ ಅದರಲ್ಲಿ ಡಿಸೈನ್ ಹೀಗೆ ಇತ್ತು, ನಾನು ಅದನ್ನು ತೋರಿಸ್ಬಿಟ್ಟು ಹೀಗೆ ಹೊಲಿಸಿರೋದು. ಇದು ಫುಲ್ ನೆಟ್ ಬರುತ್ತೆ. ಇಲ್ಲಿ ಸ್ವಲ್ಪ ಸೀಕ್ವೆನ್ಸ್ ವರ್ಕ್ ಇದೆ. ಇದು ಟ್ರಾನ್ಸ್ಪರೆಂಟ್ ಅಲ್ವಾ, ಸ್ಲಿಪ್ ಕಾಣುತ್ತೆ ಅಂತ ಹೇಳಿ ನಾನು ಪ್ಯಾಡೆಡ್ ಬ್ಲೌಸ್ ಮಾಡಿಸಿದ್ದೀನಿ. ಇದು 3/4 ಇಲ್ಲ ಆ್ಯಂಡ್ ಶಾರ್ಟು ಇಲ್ಲ, ಕರೆಕ್ಟಾಗಿ ನಮ್ಮ ಎಲ್ಬೋ ತನಕ ಬರುತ್ತೆ. ಎಲ್ಬೋಗಿಂತ 1 ಇಂಚ್ ಜಾಸ್ತಿನೇ ಇದೆ. ಇಲ್ಲೂ ಕೂಡ ಸೀಕ್ವೆನ್ಸ್ ವರ್ಕ್ ಇರೋ ಟ್ರಾನ್ಸ್ಪರೆಂಟ್ ನೆಟ್ಟು. ಇಲ್ಲಿ ಎಂಬ್ರಾಯ್ಡ್ರಿ ಇದೆ, ಇದು ಲೇಸ್ ಇದೆ. ಅದು ಒಂದೊಂದು ಸಾರಿ ಬ್ಲೌಸಿಂದ ಕೂಡ ಒಂದು ಲುಕ್ ಕ್ರಿಯೇಟ್ ಆಗುತ್ತಲ್ವ ಸೀರೆಗೆ, ಆ ಥರ ಆಗಿದೆ ಇದು. ಸೊ ಹಿಂದೆ ನಾನೇನು ಮಾಡಿಸಿದ್ದೀನಿ, ಫುಲ್ ನೆಟ್ ಕೊಡಿಸಿದ್ದೀನಿ. ಇಲ್ಲಿ ನೋಡ್ಬೋದು, ಇದು ಶೈನ್ ಇದೆ, ಇದು ಮ್ಯಾಟ್ ಇದೆ. ಯಾಕೆಂದರೆ ಇದು ನೆಟ್ ನಾನು ಇಲ್ಲಿಗೂ ಎಕ್ಸ್ಟೆಂಡ್ ಮಾಡಿಸಿದ್ದೀನಿ. ಬ್ಯಾಕ್ ಓಪೆನು, ಇಲ್ಲಿ ಕೂಡ ಬಟನ್ಸ್ ಇದೆ, ಮೇಲ್ಗಡೆ ಕೂಡ ಬಟನ್ ಇದೆ. ಇದು ಫುಲ್ ಟ್ರಾನ್ಸ್ಪರೆಂಟ್ ಅಷ್ಟೇ. ನನ್ನ ಹತ್ರ ಈ ಥರದ್ದು ಒಂದೇ ಒಂದಿದೆ, ಅದು ರೇಷ್ಮೆ ಸೀರೆಗೆ ಲಾಂಗ್ ಬ್ಯಾಕ್ ಹೊಲಿಸಿದ್ದೆ. ಸೊ ಅದೇ ಥರ ಇದಕ್ಕೂ ಹೊಲಿಸಿದ್ದೀನಿ. ಕ್ಯಾಟಲಾಗ್ ಸೀರೆಯಲ್ಲಿ ಮುಂದ್ಗಡೆ ಡಿಸೈನ್ ಕೊಟ್ಟಿದ್ರು, ಬಟ್ ಹಿಂದ್ಗಡೆ ಏನೂ ತೋರಿಸಿರಲಿಲ್ಲ. ಹಾಗಾಗಿ ನಾನೇ ಕ್ರಿಯೇಟ್ ಮಾಡಿ ಈ ಥರನ ಮಾಡಿಸಿದ್ದೀನಿ. ಸೊ ಇದನ್ನು ತೋರಿಸ್ಬೇಕಿತ್ತು, ಮತ್ತು ಸೀರೆ ಹೌಲ್ ಮಾಡೋಣ ಅಂದ್ಕೊಂಡೆ. ಆದರೆ ಇವತ್ತು ನಾನ್ ವೆಜ್ ಮಾಡ್ತಿದ್ದೀನಲ್ಲ, ಅದಕ್ಕೆ ನಾನು ನಾಳೆ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಸೊ ಅಂಟಿಲ್ ದೆನ್, ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ವಿದೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋಲಿ. ಇದ್ರ ಪ್ರೈಸ್ ಸ್ನೇಹಿತರೆ 1800 ಏನೋ. ಹೊಲ್ಸೋದಕ್ಕೆ ನನಗೆ 1000 ರೂಪೀಸ್ ಆಯಿತು.